ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 4,000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನ ಸಲ್ಲಿಸಕ್ಕೆ ಸಾಕಷ್ಟು ಅಭ್ಯರ್ಥಿಗಳು ತುದಿಗಾಲಿನಲ್ಲಿದ್ದಾರೆ. ಬಟ್ ಒಂದಿಷ್ಟು ಸರ್ವರ್ಗಳ ಪ್ರಾಬ್ಲಮ್ ಇಂತಾಗಿ ಅರ್ಜಿ ಸಲ್ಲಿಸಕ್ ಆಗತ್ತಿಲ್ಲ. ಇನ್ನೊಂದು 2 ರಿಂದ 3 ದಿನದ ಒಳಗಡೆ ಸರ್ವರ್ ಪ್ರಾಬ್ಲಮ್ ಎಲ್ಲ ಕೂಡ ಸಾಲ್ವ್ ಆಗುತ್ತೆ, ಅವಾಗ ಅರ್ಜಿಯನ್ನ ಸಲ್ಲಿಸಬಹುದು. ಮೊನ್ನೆ ತಾನೇ ಸಾಕಷ್ಟು ಅಭ್ಯರ್ಥಿಗಳು ಕೇಳಿದ್ರಿ, ನಾ ಬೆಂಗಳೂರು ನಗರಕ್ಕೆ, ಬೆಂಗಳೂರು ಜಿಲ್ಲೆಗೆ, ಮೈಸೂರು, ಮಂಡ್ಯ ಆ ಸೈಡ್ ಎಲ್ಲ ಅಪ್ಲಿಕೇಶನ್ ಹಾಕಿದ್ರಂತ ನಮ್ಮ ಬಾಗಲಕೋಟೆದವರು ಎಕ್ಸಾಮ್ ಎಲ್ಲಿ ಬರ್ತಾ ಅದೇ ರೀತಿ ಕೆಳಗಡೆ ಇರುವ ಜಿಲ್ಲೆಯವರು ಮೇಲೆ ಹಾಕಿದ ಅಥವಾ ಅಂದ್ರೆ ಒಟ್ಟು ಬೇರೆ ಜಿಲ್ಲೆಗಳಿಗೆ ನಾವೇನಾದ್ರೂ ಅಪ್ಲಿಕೇಶನ್ ಹಾಕಿದ್ವಿ ಅಂದ್ರೆ ಎಕ್ಸಾಮ್ ಸೆಂಟರ್ ಎಲ್ಲಿ ಬರುತ್ತೆ ಅಂತ ಕೇಳಾಗತ್ತೀರಿ. ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಏನಾದ್ರು ಪೊಲೀಸ್ ಕಾನ್ಸ್ಟೇಬಲ್, ಪಿಸಿ, PSI, SD, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸ್ತಾರೆ. ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್. ಇದ್ರ ಜೊತೆಗೆ ನಿಮಗೆ SDA, FDA, PC, PSI ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಇದ್ದನ್ನ ಕೇವಲ 250 ರೂಪಾಯಿಗೆ ಈ 2 ನೋಟ್ಸ್ ನ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಂದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದ ತಯಾರಿ ನಡೆಸ್ತೀನಿ. ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಕ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಿಮಗೆ ಶಾರ್ಟ್ ನೋಟ್ಸ್ ಅನ್ನ ಪ್ರೊವೈಡ್ ಮಾಡಲಾಗ್ತದ. ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ನೀವು ನೋಡಬಹುದು ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಒಟ್ಟು ವಿಧಿಗಳ ಶಾರ್ಟ್ ನೋಟ್ಸ್ ಇದಾಗಿರ್ತದ. ನೋಡಬಹುದು, ಇದರಲ್ಲಿ ಕೂಡ ಸಾಕಷ್ಟು ಪ್ರಶ್ನೆಗಳು ಕೂಡ ಬರ್ತಾವ. ಎಲ್ಲಾ ವಿಧಿಗಳದ್ದು ಶಾರ್ಟ್ ನೋಟ್ಸ್ ಇರುತ್ತ. ವಿಧಿ ಇದು ಎಷ್ಟನೇ ವಿಧಿ ಏನನ್ನ ಕಾರ್ಯ ಮಾಡುತ್ತಂತ ಆ ರೀತಿ ಶಾರ್ಟ್ ನೋಟ್ಸ್ ಇರ್ತಾ. ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಡೀಟೇಲ್ ಮಾಹಿತಿ ಕೂಡ ಕೆಳಗಡೆ ಕೂಡ ಇರುತ್ತೆ. ಇಲ್ಲಿ ತೋರಿಸ್ತೀನಿ ನೋಡ್ರಿ. ಎಲ್ಲಾ ವಿಧಿಗಳಾದ ನಂತರ, ಒಟ್ಟು ವಿಧಿಗಳಾದ ನಂತರ ಇದಕ್ಕೆ ಸಂಬಂಧಿಸಿದಂತೆ ಡೀಟೇಲ್ ಆದ ಮಾಹಿತಿ ಕೂಡ ಇರುತ್ತಾ. ಇದರಿಂದ ನಿಮಗೆ ಏನಾಗತ್ತಪ್ಪ ಅಂದ್ರೆ ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಕ ಬಹಳ ಹೆಲ್ಪ್ಫುಲ್ ಆಗತ್ತಾ. ಇಲ್ಲಿ ನೋಡಬಹುದು ಡೀಟೇಲ್ ಆದ ಮಾಹಿತಿ ಕೂಡ ಇಲ್ಲಿ ಇರ್ತದ. ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಕ ಈ ರೀತಿ ನೋಟ್ಸ್ ತುಂಬಾ ಉಪಯುಕ್ತ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಇದರ ಜೊತೆಗೆ ನಿಮಗೆ ಪೊಲೀಸ್ ಸಿಲೆಬಸ್ ನೋಟ್ಸ್ ಆಗಿರ್ಬೋದು, ಅದೇ ರೀತಿ 6 to 10 ನೋಟ್ಸ್ ಪ್ಲಸ್ ಅದರ ಜೊತೆ ನಿಮಗೆ 6 to 10 ನೋಟ್ಸ್ ಪೊಲೀಸ್ ಓಲ್ಡ್ ಕ್ವಶನ್ ಪೇಪರ್, PSI ಓಲ್ಡ್ ಕ್ವಶನ್ ಪೇಪರ್, ಅದೇ ರೀತಿ SD, FD ಓಲ್ಡ್ ಕ್ವಶನ್ ಪೇಪರ್ ಕೂಡ ಎಲ್ಲ ಕಳಿಸಲಾಗ್ತದ. ಯಾರಿಗಾದ್ರು ನೋಟ್ಸ್ ಬೇಕಾದ್ರೆ ಸಂಪರ್ಕಿಸಿ. ಸ್ನೇಹಿತರೆ, ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರಿ, ನಾ ಬೆಂಗಳೂರು ನಗರಕ್ಕೆ ಅಪ್ಲಿಕೇಶನ್ ಹಾಕತ್ತೀನಿ, ಮೈಸೂರು ನಗರ ಹಾಕ್ತೀನಿ, ಮಂಡ್ಯ ಹಾಕ್ತೀನಿ. ಅದೇ ರೀತಿ ಮಂಡ್ಯ ಸೈಡ್ ನವರು ನಾ ಈಗ ಬಿಜಾಪುರ್ಗೆ ಹಾಕ್ತೀನಿ, ಬೇರೆ ಬೇರೆ ಕಡೆ ನಾನು ಬೆಳಗಾವಿಗೆ ಹಾಕ್ತೀನಿ, ಹುಬ್ಳಿ ಧಾರವಾಡ ಹಾಕ್ತೀನಿ. ನಮ್ದು ಎಕ್ಸಾಮ್ ಸೆಂಟರ್ ಎಲ್ಲಿ ಬರುತ್ತೆ ಅಂತ ಕೇಳ್ತಿದ್ರಿ. ಸ್ನೇಹಿತರೆ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಲ್ಲಿ ಹಂಗೆ SSC ಗೆ ಹಾಕಿದ್ರಪ್ಪ ಅಂದ್ರ, ಮತ್ತೆ ಅದೇ ರೀತಿ RRB ಅಲ್ಲಿ ಅಪ್ಲಿಕೇಶನ್ ಹಾಕಿದ್ರಂದ್ರ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು 3 ಪ್ಲೇಸ್ ಗಳನ್ನ ಆಯ್ಕೆ ಮಾಡ್ಕೋದಿರತ್ತ. ಬಟ್ ಆದ್ರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಯಾವುದೇ ರೀತಿಯ ಪ್ಲೇಸ್ ಅನ್ನ ಆಯ್ಕೆ ಮಾಡಿಕೊಳ್ಳುವ ಪ್ರಕ್ರಿಯೆ ಇರಂಗಿಲ್ರಿ. ಡೈರೆಕ್ಟ್ ಆಗಿ ಅವ್ರು ಎಲ್ಲಿ ಕೊಡ್ತಾರ ಅಲ್ಲಿ ಹೋಗ್ಬೇಕ್ರಿ. ಅಲ್ಲಿ ನೋಡ್ರಿ, ಬೆಂಗಳೂರು ಇರ್ತದೆ ಅಂದ್ರೆ ಅಲ್ಲಿ ಒಂದಿಷ್ಟು ವಲಯ ಅಥವಾ ಒಂದಿಷ್ಟು ಡಿಸ್ಟಿಕ್ ಗೆ ಮಾತ್ರ ಅಲ್ಲಿ ಎಕ್ಸಾಮ್ ಸೆಂಟರ್ ನ ಕೊಟ್ಟಿರ್ತಾರ. ಉದಾಹರಣೆ ಬೆಂಗಳೂರು ಆಗಿರ್ಬೋದು, ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಅದೇ ರೀತಿ ಇಲ್ಲಿ ಬೆಳಗಾವ್ ಆಗಿರ್ಬೋದು. ಈ ರೀತಿ ಒಂದು ದೊಡ್ಡ ದೊಡ್ಡ ಸಿಟಿಗೆಲ್ಲ ಅಲ್ಲಿ ಎಕ್ಸಾಮ್ ಸೆಂಟರ್ ನ ಕೊಡ್ತಿದ್ರು. ಬಟ್ ನಮ್ಮ ಏನ್ ರಾಜ್ಯ ಸರ್ಕಾರ ನಡೆಸುವ ಪರೀಕ್ಷೆಯಲ್ಲಿ ಯಾವುದೇ ರೀತಿ ಸೆಂಟರ್ ಇಲ್ಲೇ ಕೊಡ್ತೀವಿ ಅಂತ ಮೆನ್ಷನ್ ಮಾಡಿರಂಗಿಲ್ಲ. ಯಾವ ಕಾರಣಕ್ಕಾಗಿಯಪ್ಪ ಅಂದ್ರ, ಈ ಮೊದಲಿಗೆ ನೀವ್ ಏನಾದ್ರು ಹಾಕೊಂಡ್ರಪ್ಪ ಅಂದ್ರ ಬ್ಲೂಟೂತ್ ಅನ್ನ ಯೂಸ್ ಮಾಡಿ ಅಂದ್ರೆ ಅಕ್ರಮ ನಡೆಯುವ ಸಾಧ್ಯತೆ ಇರುತ್ತ. ಸೊ ಅದಕ್ಕಾಗಿ ಅವ್ರು ಏನ್ ಮಾಡ್ತಾರ, ಎಕ್ಸಾಮ್ ಒಂದು 2 ರಿಂದ 3 ದಿವಸ ಇರುವಾಗ ಮಾತ್ರ ನಿಮ್ದು ಎಕ್ಸಾಮ್ ಸೆಂಟರ್ ಎಲ್ಲಿ ಬರುತ್ತೆ ಅಂತೇಳಿ ಅವ್ರು ನಿಮಗೆ ತಿಳಿಸ್ಕೊಡ್ತಾರ. ಅಂದ್ರೆ ಹಾಲ್ ಟಿಕೆಟ್ ಅನ್ನ ಬಿಡ್ತಾರ. ಸೊ ಈಗ ನಾ ಅಪ್ಲಿಕೇಶನ್ ಬೆಂಗಳೂರಿಗೆ ಹಾಕಿನ್ರಿ, ನಂದು ಎಲ್ಲಿ ಬರ್ತಾ ಲಾಸ್ಟ್ ಒಂದು ಇದೇನು 3064 ಸಿವಿಲ್ ಕಾನ್ಸ್ಟೇಬಲ್ CRDR ಆಗೋಕ್ಕಿಂತ ಮುಂಚೆ ಅಥವಾ 1137 ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳದ ಆಗೋಕ್ಕಿಂತ ಮುಂಚೆ ಏನಿತ್ತಪ್ಪ ಅಂದ್ರ ಆಲ್ಮೋಸ್ಟ್ ಎಲ್ಲ ಬೆಂಗಳೂರು ನಗರಕ್ಕೆ ಹಾಕಿದ್ರಪ್ಪ ಅಂದ್ರ ಅಪ್ಲಿಕೇಶನ್ ಆಲ್ಮೋಸ್ಟ್ ಅವ್ರ ಜಿಲ್ಲೆಗೆ ಅವ್ರದ್ದು ಎಕ್ಸಾಮ್ ಸೆಂಟರ್ ನ ಕೊಡ್ತಿದ್ರು. ಈಗ ಉದಾಹರಣೆ ಬೆಂಗಳೂರು ನಗರಕ್ಕೆ ಹಾಕಿದ್ರಪ್ಪ, ನೀವು ಬಾಗಲಕೋಟೆ ಅಭ್ಯರ್ಥಿ ಇದ್ರಪ್ಪ ಅಂದ್ರ ಬಾಗಲಕೋಟೆದಾಗ ಕೊಟ್ಟಾರಿ. ಇಲ್ಲಿ ಬಸವೇಶ್ವರ ಆಗಿರ್ಬೋದು, ಅದೇ ರೀತಿ ಸಕ್ರಿ ಕಾಲೇಜ್ ಆಗಿರ್ಬೋದು, ಈ ರೀತಿ ನಿಯರ್ ನಿಮ್ದು ಎಲ್ಲಿ ಇರುತ್ತಲ್ಲ ಆ ಸೆಂಟರ್ಗೆ ಕೊಟ್ಟಿದ್ರಿ. ಅಥವಾ ಬಾಗಲಕೋಟೆ ಜಿಲ್ಲೆ ಒಳಗ ಅದೇ ರೀತಿ ಬೇರೆ ತಾಲೂಕಿನಾಗ, ಬಾಗಲಕೋಟೆ ಜಿಲ್ಲೆ ಒಳಗ ಬೇರೆ ತಾಲೂಕದಾಗೂ ಕೂಡ ಕೊಟ್ಟಿದ್ರಿ. ಬಟ್ ಈ ಸಾರಿ ಏನ್ ಮಾಡಕತ್ತಾರ ಅಂದ್ರ ಲಾಸ್ಟ್ ಟೈಮ್ ಇಂತ್ರ
ಬೆಂಗಳೂರು ನಗರನ ಹಾಕ್ಲಿ ಮಂಗಳೂರು ಹಾಕ್ರಿ ಎಲ್ಲೇ ಹಾಕ್ರಿ ಅವ್ರ ಎಕ್ಸಾಮ್ ಸೆಂಟರ್ ಯಾವ ಡೈರೆಕ್ಟ್ ಆಗಿ ತಮ್ಮ ಇಷ್ಟ ಎಲ್ಲಿ ಬರುತ್ತಾ ಅಥವಾ ಅಪ್ಲಿಕೇಶನ್ ಡಿಪೆಂಡ್ ಆಗಿ ಬೆಂಗಳೂರಿಗೆ ಹಾಕಿದಾರದ ಲಾಸ್ಟ್ ಟೈಮ್ ಹೇಳಾಕತ್ತೇನ್ರಿ CRDR ಆಗಿರ್ಬೋದು 1137 KSP ಆಗಿರ್ಬೋದು. ಅಲ್ಲಿ ಏನ್ ಮಾಡಿದಾರಪ್ಪ ಅಂದ್ರ ಬೆಂಗಳೂರು ನಗರಕ್ಕೆ ಹಾಕಿದಾರ, ಒಂದಿಷ್ಟು ದಾವಣಗೆರೆ ಹಾಕ್ಯಾರ, ಒಂದಿಷ್ಟು ಶಿವಮೊಗ್ಗ ಹಾಕ್ಯಾರ, ಒಂದಿಷ್ಟು ಅದೇ ರೀತಿ ಹುಬ್ಳಿ ಹಾಕ್ಯಾರ. ಬಟ್ ಅವರು ಎಕ್ಸಾಮ್ ಸೆಂಟರ್ನ ಎಲ್ಲಿ ಕೊಡಬೇಕಲ್ಲ ಅಲ್ಲಿ ಕೊಟ್ಟಿದಾರ. ಒಂದೇ ಕಡೆ ಈಗ ಒಂದೇ ಊರ್ನ ಅಪ್ಲಿಕೇಶನ್ ಹಾಕಿದ ಅಭ್ಯರ್ಥಿಗಳು ಒಂದೇ ಕಡೆ ಅಂತೂ ಬಂದಿಲ್ರಿ. ಮೊದಲಿಗೆ ಹೆಂಗ್ ಮಾಡ್ತಿದಾರಪ್ಪ ಅಂದ್ರ ಅಪ್ಲಿಕೇಶನ್ ಹಾಕೋಬೇಕಾದ್ರೆ ಇಬ್ರು ಕೂಡಿ ಒಮ್ಮೆ ಹಾಕ್ಬಿಡುದು, ಅವ್ರ ದೋಸ್ತರವ್ರು ಕೂಡಿ ಅವ್ರದ್ದು ಹಿಂದ ಮುಂದೆ ಬರೋ ರೀತಿ ಹಾಕ್ತಿದಾರ. ಬಟ್ ಅದಕ್ಕಾಗಿ ಅವ್ರು ಏನ್ ಮಾಡ್ತಾರ, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಹಿಂದ ಮುಂದ ಈಗ ನೀವು ಇಬ್ರು ಕೂಡ ನಿಮ್ ದೋಸ್ತ ನೀವು ಒಂದೇ ಸಾರಿಗೆ ಅಪ್ಲಿಕೇಶನ್ ಹಿಂದ ಮುಂದೆ ಹಾಕಿದ್ರು ಕೂಡ ಅಲ್ಲಿ ಎಕ್ಸಾಮ್ ಸೆಂಟರ್ಗಳು ದೂರ ಬರಾಕತ್ತಾವ್ರಿ. ಇವತ್ತಂದ್ರೆ ಎಕ್ಸಾಮ್ ಅಲ್ಲಿ ಆಗುವ ಅಕ್ರಮಗಳನ್ನ ತಡೆಯಕ್ಕೆ ಏನ್ ಮಾಡ್ತಿದಾರ, ಬೇರೆ ಬೇರೆ ಕಡೆನ ಹಾಕಿ ಕೊಡಾಕತ್ತಾರ. ಒಟ್ಟ ನಿಮ್ದು ಅಪ್ಲಿಕೇಶನ್ ಹಾಕಿರ್ತಿರಲ್ಲ, ಈಗ ಹಾಕಿದ್ರೆ ನೀವು ಬೆಂಗಳೂರು ನಗರ ಹಾಕ್ರಿ ಅಥವಾ ಯಾವುದೇ ಒಂದು ನಿಮ್ಮ ಡಿಸ್ಟಿಕ್ ಹಾಕೋರಿ. ಬಟ್ ನಿಮ್ದು ಇಲ್ಲೇ ಸೆಂಟರ್ ಬರುತ್ತಂತ ಯಾರಿಂದಲೂ ಕೂಡ ಹೇಳಕ್ ಆಗಂಗಿಲ್ಲ. ಅವ್ರು ಎಲ್ಲಿ ಕೊಡ್ತಾರ ಅಲ್ಲೇ ಹೋಗ್ಬೇಕಾಗ್ತದ. ಈಗ ಬೆಂಗಳೂರು ಹಾಕಿದ್ರು ಕೂಡ ನಿಮ್ ಡಿಸ್ಟಿಕ್ ಕೂಡ ಒಂದೊಂದ್ ಸಾರಿ ಬರ್ಬೋದು. ಇಲ್ಲಪ್ಪ ಅಂದ್ರ ಬೆಂಗಳೂರದಾಗ ಹೋಗಿ ಬರೀದು ಇರ್ಬೋದು. ಇಲ್ಲಿ ಬೆಂಗಳೂರ್ಕ್ ಹಾಕ್ಯಾರಂದ್ರ ಬೆಂಗಳೂರ್ಕ ಎಕ್ಸಾಮ್ ಇರಂಗಿಲ್ಲ, ಅವ್ರು ಎಲ್ಲಿ ಕೊಡ್ತಾರ ಅಲ್ಲಿ ಹೋಗ್ಬೋದು. ಲಾಸ್ಟ್ ಟೈಮ್ ನಾ ಹೇಳಿದ್ನಲ್ಲ, ಬೆಂಗಳೂರ್ಕ್ ಹಾಕಿದ್ರು ಕೂಡ ಶಿವಮೊಗ್ಗ ಕೊಟ್ಟಾರ, ಹುಬ್ಳಿ ಕೊಟ್ಟಾರ, ದಾವಣಗೆರೆ ಕೊಟ್ಟಾರ. ಸಾಕಷ್ಟು ಅವ್ರು ಎಲ್ಲಿ ಬೇಕಲ್ಲ ಅಲ್ಲಿ ಎಕ್ಸಾಮ್ ಸೆಂಟರ್ನ ಕೊಟ್ಟಿರ್ತಾರ. ಸೊ ಅದಕ್ಕಾಗಿ ನೀವು ಅಪ್ಲಿಕೇಶನ್ ಎಲ್ಲಾದ್ರೂ ಹಾಕಿದ್ರು ಕೂಡ ಎಕ್ಸಾಮ್ ಸೆಂಟರ್ ಅವ್ರು ಎಲ್ಲಿ ಕೊಟ್ಟಲ್ಲೇ ಹೋಗ್ಬೇಕು. ನೀವು ಈಗ ಬಾಗಲಕೋಟೆಗೆ ಹಾಕಿದ್ರು ಕೂಡ ಎಕ್ಸಾಮ್ ಎಲ್ಲಿ ಬೆಂಗಳೂರು ಕೊಟ್ರೆ ಹೋಗಿ ಬೆಂಗಳೂರ್ಕ ಬರೀಬೇಕು. ಇಲ್ಲ ನಾ ಬೆಳಗಾವಿಗೆ ಹಾಕಿ ನಾನು ಬೆಳಗಾವಿದಾಗ ಎಕ್ಸಾಮ್ ಬೇಕಂದ್ರೆ ಆ ರೀತಿ ಇರಂಗಿಲ್ಲ, ಅವ್ರು ಎಲ್ಲಿ ಕೊಡ್ತಾರ ಅಲ್ಲಿ ಹೋಗೋದೇ ಇರ್ತದ. ನೋಡಿದ್ರಲ್ಲ ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಇನ್ನೂ ಏನಾದ್ರೂ ಡೌಟ್ಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಎಕ್ಸಾಮ್ ಅಪ್ಲಿಕೇಶನ್ ಏನೈತಿಲ್ಲ ಇನ್ನೊಂದು 2-3 ದಿವಸ ಒಳಗ ಸರ್ವರ್ ಇಶ್ಯೂ ಏನೈತಿಲ್ಲ ಎಲ್ಲ ಕೂಡ ಸಾಲ್ವ್ ಆಗುತ್ತಾ. ಒಂದಿಷ್ಟು ಬಾಳ ಸರ್ವರ್ ಇಶ್ಯೂ ಹೋಗಲ್ರಿ, ಒಂದಿಷ್ಟು ಮ್ಯಾರಿಡ್ ಆದ ಹೆಣ್ಣು ಮಕ್ಕಳಿಗೆ ಏನೈತಿಲ್ಲ ಅಪ್ಲಿಕೇಶನ್ ಹಾಕಕ ಬರಾಗತ್ತಿಲ್ಲ. ಆ ಪ್ರಾಬ್ಲಮ್ ಏನೈತಿ ಒಂದ್ 2-3 ದಿವಸ ಒಳಗ ಪ್ರಾಬ್ಲಮ್ ಸಾಲ್ವ್ ಮಾಡಿ ಮತ್ತೆ ನಿಮಗೆ ಅಪ್ಲಿಕೇಶನ್ ಹಾಕಕ ಟೈಮ್ ಅನ್ನ ನಿಗದಿ ಮಾಡ್ತಾರ. ಸ್ನೇಹಿತರೆ, ಇದಾಗಿತ್ತು ಇವತ್ತು. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ. ಸ್ನೇಹಿತರೆ, ನಿಮಗೇನಾದ್ರೂ ಶಾರ್ಟ್ ನೋಟ್ಸ್ ಬೇಕಾಗಿತ್ತಂದ್ರ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು.